ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇಟಾಲಿಗೆ ಹೋಗಿದ್ದಾಗ ಸೊ ಅವರು ಒಂದು ಕ್ರೇಪ್ ಫ್ಯಾಬ್ರಿಕ್ ನೋಡ್ತಾರೆ. ಸೊ ಇದನ್ನ ನೋಡಿ ಅಲ್ಲಿರೋರ್ಗೆ ಕೇಳಿ ಈ ಥರ ನಾವು ಮಾಡಬೇಕು, ನನಗೆ ಇನ್ನೊಂದು ಫ್ಯಾಬ್ರಿಕ್ ಕೊಡಿ ಅಂತ ಹೇಳಿದಾಗ ಸೊ ಅವರು ಫ್ಯಾಬ್ರಿಕ್ ಕೊಟ್ಟು ಇಷ್ಟು ಚೆನ್ನಾಗಿದೆಯಲ್ಲ ಇದು ನಮ್ಮ ಮೇನ್ ರಾಜಮನೆತನಿಗೋಸ್ಕರ ಫಸ್ಟ್ ಶುರು ಮಾಡಿದ್ದದನ್ನ. ಸೊ ಅವ್ರ ಶುರು ಮಾಡಿ ಅಲ್ಲಿಂದ ಜರ್ಮನಿಯಿಂದ ಎಲ್ಲ ಅವರು ಇಂಪೋರ್ಟ್ ಮಾಡಿ ಲೂಮ್ಸ್ ಇಂಪೋರ್ಟ್ ಮಾಡಿ ಅಲ್ಲಿಂದ ಆಮೇಲೆ ಜಕಾರ್ಡ್ಸ್ ಎಲ್ಲ ಇಂಪೋರ್ಟ್ ಮಾಡಿ ಎಳೆನೂ ಯಾವ ಥರ ನೇಯಿಸ್ಬೇಕು, ಮತ್ತು ಈ ಟ್ವಿಸ್ಟಿಂಗಲ್ಲಿ ಉರಿ ಎಷ್ಟು ಇಕ್ಬೇಕು, ಮತ್ತು ಕಣ್ಕೆ ಯಾವ ಥರ ಚಾಣ ಮಾಡಿಸಿ ಇದು ಮಾಡಬೇಕು, ಸೋಪಿಂಗ್ ಯಾವ ಥರ ಮಾಡಿ ಎಷ್ಟೊತ್ತು ಒಣಗಾಕ್ಬೇಕು, ಇಷ್ಟೇ ಅವರ್ ಒಂದು ಇದಿದೆ. ಇದರಲ್ಲಿ ಸಾಮಾನ್ಯ ಅಲ್ಲ ಇದು ನೇಯ್ಬೇಕು ಅಂದರೆ ಭಾಳ 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 ಕಷ್ಟ. ಹೆಂಗೆ ಹ್ಯಾಂಡ್ಲೂಮ್ ನೇಯೋದು ಕಷ್ಟನೋ ಇದೂ ಅಷ್ಟೇ ಕಷ್ಟ. ಹುಡುಗಿರಿಗೆ ಅಥವಾ ಯಾರು ಮೇಲ್ಪಟ್ಟವ್ರು ಇರ್ತಾರ ಸೀರೆ ತಗೊಳ್ಳೋರು ಅವ್ರಿಗೆ ಒಂದು ಕಾಡೋದೇನಂದ್ರೆ ನನಗೆ ಇದು ಬೇಡ ಇದು ಬೇಕು, ಬಾರ್ಡರ್ ಬೇಕು, ಬಾರ್ಡರ್ ಲೆಸ್ ಬೇಕು. ಸರ್ ಈ ಮದುವೆ ಸಮಾರಂಭಗಳಿಗಾಗಿರ್ಬೋದು, ಎಂಗೇಜ್ಮೆಂಟ್ ಬೇರೆ ಬೇರೆ ತರದ ಸರ್ ಯಾವ್ಯಾವ ತರ ಸೀರೆನ ಯೂಸ್ ಮಾಡೋರು ಒಳ್ಳೇದು ಸರ್? ಯಾವ ಪ್ರೈಸ್ ಇಂದ ಎಲ್ಲಿವರೆಗೂ ಟಾಪ್ ರೇಂಜ್ ಪ್ರೈಸ್ ಇದೆ ಸರ್? ಸರ್ ನಮ್ಮ ಹತ್ರ 500 ರೂಪಾಯಿಂದ ಇರೋದು ನಮ್ಮ ಹತ್ರ 1 ಲಕ್ಷ ರೂಪಾಯಿ ತನಕ ನಮ್ಮ ಹತ್ರ ಸೀರೆ ಸಿಗುತ್ತೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ಮತ್ತೆ ಹೋಲ್ಸೇಲ್ ದರದಲ್ಲಿ ಎಲ್ಲ ನಿಮ್ಗೆ 4,500 5,000 ರೂಪಾಯಿಂದ ಹೋಲ್ಸೇಲ್ ದಲ್ಲಿ ಶುರು ಆಗುತ್ತೆ. ಹಂಗೆ ತೋರಿಸ್ಬೇಕಂದ್ರೆ ನೋಡಿ ಇದೆಲ್ಲ ಬಾಡಿ ಬುಟ್ಟ, ಇದೆಲ್ಲ ಒಂದು 130-140 GSM ಅಲ್ಲಿ ಬರುತ್ತೆ. ಸೊ ಹಂಗೆ ಇದು ನಾವಿವತ್ತಿರೋದು ಸೀರೆ ಯಾವ ತರ ನೇಯ್ತಾರೆ ಮತ್ತೆ ಎಷ್ಟು ವರ್ಷಗಳಿಂದ ಅಂದ್ರೆ ಯಾವ ವರ್ಷಗಳಿಂದ ಇವರು ಮಾಡ್ಕೊಂಡ್ ಬಂದಿದ್ದಾರೆ, ತಲಾಂತರಗಳಿಂದ ಇವ್ರು ಯಾವ ತರ ಸೀರೆ ನೇಯೋದು ಮತ್ತೆ ಇದು ಮ್ಯಾನುಫ್ಯಾಕ್ಚರಿಂಗ್ ನ ಯಾವ ತರ ಮಾಡ್ತಾ ಹೋದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ಅದಕ್ಕಿಂತ ಮುಂಚೆ ಇವ್ರ ಬಗ್ಗೆ ತಿಳ್ಕೊಳ್ಬೇಕು, ಯಾಕೆಂದ್ರೆ ಇವ್ರು ಎಷ್ಟು ಬ್ಯುಸಿ ಪರ್ಸನ್ ಅಂದ್ರೆ ಇವಾಗ ಇವ್ರ ಹೆಸರು ಬಂದ್ಬಿಟ್ಟು ಚರಣ್ ಸರ್ ಅಂತ. ಮೊದಲಿಗೆ ನಮ್ಮ ಚಾನಲ್ಗೆ ಸರ್ ನಮಸ್ಕಾರ ಸರ್, ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಟೈಮ್ ನ ನಮಗೆ ಕೊಟ್ಟಿದ್ಗೆ, ವ್ಯಾಲ್ಯೂಯಬಲ್ ಟೈಮ್ ನ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ, ಯಾಕೆಂದ್ರೆ ಇವ್ರ ಜೊತೆ ಮಾತಾಡ್ಬೇಕು ಅಂತ ಅಂದಾಗ. ಸರ್ ಇವಾಗ ನಿಮಗೆ ಕೇಳೋದಾದ್ರೆ ನಾನು ಸರ್, ನೀವು ಎಷ್ಟನೇ ಜನರೇಷನ್ ಸರ್ ಇದು ಮೈಸೂರು ಸಿಲ್ಕ್ ನ ಸ್ಟಾರ್ಟ್ ಮಾಡಿದಾಗ ನೀವು? ಸರ್ ಇದು ನಮ್ದು ಬಂದು 4th ಜನರೇಷನ್. ನಮ್ಮ ಮುತ್ತಾತನವರು ನಾವು ನೋಡ್ದಂಗೆ, ನಮ್ಮ ತಂದೆ ಹೇಳ್ದಂಗೆ ನಮ್ಮ ಮುತ್ತಾತನವರು ಅವ್ರ ಪೂರ್ವಜರಿಂದನೂ ಶುರು ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ನಮ್ಮ ಮುತ್ತಾತನವರು ಶುರು ಮಾಡಿದ್ರು ಅವಾಗೆಲ್ಲ ಕೈ ಮಗ್ಗುಗಳು. ಹಾ ಸರ್ ಹೌದು, ಅವಾಗೆಲ್ಲ ಕೈ ಮಗ್ಗುಗಳು. ಮತ್ತೆ ಆ ಕಾಲದಲ್ಲಿ ಮೈಸೂರು ಸಿಲ್ಕ್ ಸಾರಿ ಎಲ್ಲ ಇರ್ಲಿಲ್ಲ. ಆ ಕಾಲದಲ್ಲಿ ಏನಿತ್ತು ಅಂದ್ರೆ ಬರೀ ಕಾಟನ್ ಇತ್ತು. ಸೊ ನಾವೇನ್ ಮಾಡ್ತಾ ಇದ್ವಿ ಆ ಕಾಲದಲ್ಲಿ, ನಮ್ಮ ತಂದೆ ಮತ್ತೆ ನಮ್ಮ ತಾತ ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೇಳಿರೋ ಒಂದು ಹಿಸ್ಟ್ರಿ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ಅವಾಗೆಲ್ಲ ಪ್ಯೂರ್ ಜರಿ ನೇಯ್ದು ನಾವು ಕೈಯಲ್ಲಿನೇ, ಆ ಕಾಲದೆಲ್ಲ ನೋಡಿ ಪೆನ್ನು ಪೆನ್ಸಿಲ್ ಎಲ್ಲ ಇರ್ಲಿಲ್ಲ. ಹೌದು, ಆ ಕಾಲದಲ್ಲಿ ಏನು ಈ ಒಂದು ಕಲರ್ಗಳು ಅವ್ರಿಗೆ ನ್ಯಾಚುರಲ್ ಆಗಿ ಸಿಗೋದು, ಅದ್ರಲ್ಲೇನೆ ಅವರು ಒಂದು ಗೋಡೆ ಮೇಲೆ ಡಿಸೈನ್ ಬರ್ಕೊಂಡು ಅದ್ರ ನೋಡ್ಕೊಂಡು ಓಕೆ ಇವಾಗ ನೇಯುವಾಗ ಒಂದೊಂದನ್ನು ಕಣ್ಕೆನು ಕೈಯಲ್ಲೇ ತಿರುಗಿಸಿ ಸೊ ನೇಯ್ದು ಕೊಡ್ತಾ ಇದ್ದಿತ್ತು ಅಂತ ಕಾಲ. ಸೊ ಅಂತ ಕಾಲ ಅವಾಗೆಲ್ಲ ಗುಂಡಿಯಲ್ಲಿ ಮದ್ದ ನೇಯ್ತಾ ಇದ್ದಿತ್ತು. ಕಾಲ್ ಗುಂಡಿಯಲ್ಲಿ ಇಟ್ಕೊಂಡು ಕಾಲಲ್ಲೇ ಇದ್ ಮಾಡ್ಕೊಂಡು ಕೈಯಲ್ಲಿ ಹಿಂಗ್ ಹೇಳ್ಕೊಂಡು. ಇವಾಗೂನು ಕೆಲವರೆಲ್ಲ ವಿಡಿಯೋಸ್ ಮಾಡ್ತಾ ಇದ್ರೆ. ಇವತ್ತೂ ಆಂಧ್ರ ಪ್ರದೇಶಲ್ಲಿ ಮತ್ತೆ ತಮಿಳ್ನಾಡಲ್ಲಿ ಈ ಸೇಲಂ ಆಗಿರ್ಬೋದು, ಆರಣಿ ಆಗಿರ್ಬೋದು, ಕಂಚಿಪುರಂ ಆಗಿರ್ಬೋದು, ಮತ್ತೆ ಆಂಧ್ರ ಪ್ರದೇಶದಲ್ಲಿ ಮದನ್ಪಲ್ಲಿ, ಮುದ್ರತ್ಪಲ್ಲಿ ಇದೆಲ್ಲ ಇವಾಗೂ ಮಾಡ್ತಾರೆ. ಮತ್ತೆ ಕರ್ನಾಟಕದಲ್ಲೂ ಮಾಡ್ತಾವ್ರೆ, ಮುಳ್ಕಾಲ್ಮೂರ್ ಅಂತಿದೆ. ಸೊ ಅಲ್ಲೆಲ್ಲ ಇವತ್ತೂ ಕೈಮಗ್ಗುಗಳಿದೆ. ಮತ್ತೆ ಬೆಂಗಳೂರಲ್ಲೂ ಎಲ್ಲೋ ಒಂದು ಬೆರಳೆಣಿಕೆಯಷ್ಟು ಕೈಮಗ್ಗುಗಳು ಇದೆ. ಹೌದು. ಸೊ ಈ ತರ ನಾವು ಕೈಗಾರಿಕೆ ಉದ್ಯಮದಲ್ಲಿ ಇದ್ದವರು. ಅದಾದ್ಮೇಲೆ ನಮ್ಮ ತಾತನವರು ಟೇಕ್ ಓವರ್ ಮಾಡಿದ್ರು. ಸೊ ಅವರು ಶುರು ಮಾಡಿದಾಗ ಪವರ್ ಲೂಮ್ಸ್ ಅನ್ನೋದು ಇಂಟ್ರೊಡ್ಯೂಸ್ ಆಗಿತ್ತು. ಈ ಪವರ್ ಲೂಮ್ಸ್ ಅನ್ನೋದು ಬಂದು ಜಯಚಾಮರಾಜೇಂದ್ರ ಒಡೆಯರ್ ಅವರು ಸೃಷ್ಟಿ ಮಾಡಿರುವಂತ ಮೈಸೂರು. ಹೌದು ಹೌದು ಹೌದು. ಅವರು ಒಂದ್ಸಲಿ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಟಾಲಿಗೆ ಹೋಗಿದ್ದಾಗ ಸೊ ಅವರು ಒಂದು ಕ್ರೇಪ್ ಫ್ಯಾಬ್ರಿಕ್ ನೋಡ್ತಾರೆ. ಸೊ ಇದನ್ನ ನೋಡಿ ಅಲ್ಲಿರೋರ್ಗೆ ಕೇಳಿ ಈ ತರ ನಾವು ಮಾಡಬೇಕು, ನನಗೆ ಇನ್ನೊಂದು ಫ್ಯಾಬ್ರಿಕ್ ಕೊಡಿ ಅಂತ ಹೇಳಿದಾಗ ಸೊ ಅವರು ಫ್ಯಾಬ್ರಿಕ್ ಕೊಟ್ಟು ಇಷ್ಟು ಚೆನ್ನಾಗಿದೆಯಲ್ಲ ಇದು ನಮ್ಮ ಮೇನ್ ರಾಜಮನೆತನಿಗೋಸ್ಕರ ಫಸ್ಟ್ ಶುರು ಮಾಡಿದ್ದದನ್ನ. ಸೊ ಅವ್ರ ಶುರು ಮಾಡಿ ಅಲ್ಲಿಂದ ಜರ್ಮನಿಯಿಂದ ಎಲ್ಲ ಅವರು ಇಂಪೋರ್ಟ್ ಮಾಡಿ ಲೂಮ್ಸ್ ಇಂಪೋರ್ಟ್ ಮಾಡಿ ಅಲ್ಲಿಂದ ಆಮೇಲೆ ಜಕಾರ್ಡ್ಸ್ ಎಲ್ಲ ಇಂಪೋರ್ಟ್ ಮಾಡಿ ಸೊ ಅದನ್ನ ನೇಯ್ಸಕ್ ಶುರು ಮಾಡಿದ್ರು. ಅದಾದ್ಮೇಲೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ಅದನ್ನ ವಿಸ್ತರಣೆ ಮಾಡಿದ್ರು. ಆ ಕಾಲದಲ್ಲಿ ಅದು MSIC ಅಂತ ಇತ್ತು, ಮೈಸೂರು ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಇದ್ದಿತ್ತು. ಆಮೇಲೆ ಯಾವಾಗ ದೇವರಾಜ ಅರಸು ಅವರು ನಮ್ಮ ಮೈಸೂರು ಸ್ಟೇಟ್ ನ ಕರ್ನಾಟಕ ಅಂತ ಪುನರ್ರಚನೆ ಮಾಡ್ತಾರೆ. ಸೊ ಅವಾಗ ಕರ್ನಾಟಕ ಸ್ಟೇಟ್ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಅದಾಯ್ತು, ಚೇಂಜ್ ಆಯ್ತು. ಸೊ ಅಲ್ಲಿಂದ ನಾವು ನಮ್ ಕೈಗೆಲ್ಲ ಸಿಕ್ತು. ಸೊ ಇದು ಹೆಂಗ್ ಮಾಡೋದು ಅಂತ ಎಲ್ಲಾರು, ನಾವೇ ಅಂತಲ್ಲ, ಯಾರ್ಯಾರು ಈ ಉದ್ಯಮದಲ್ಲಿ ಇದ್ದಾರೆ ಅವರೆಲ್ಲರೂ ಕ್ರೇಪ್ ಆಗಿರ್ಬೋದು, ಅಥವಾ ಚಿಫಾನ್ ಆಗಿರ್ಬೋದು, ಜಾರ್ಜೆಟ್ ಆಗಿರ್ಬೋದು, ಮತ್ತೆ ಚಿನೋನ್ ಆಗಿರ್ಬೋದು. ಸೊ ಇದೆಲ್ಲದನ್ನು ನಮ್ಮ ಪವರ್ ಲೂಮ್ಸ್ ಅಲ್ಲಿ ಅಳವಡಿಕೆ ಮಾಡಿಕೊಂಡು ಸೊ ಆಲ್ ಓವರ್ ಇಂಡಿಯಾ ಎಲ್ಲಾರ್ಗು ಇದನ್ನ ಕೊಡೋದಕ್ಕೆ, ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋದಕ್ಕೆ ಶುರು ಮಾಡಿದ್ರು.
ಸೊ ಅಲ್ಲಿಂದ ನಮ್ ತಾತ ಆದ್ಮೇಲೆ ನಮ್ ತಂದೆಯವ್ರು ಬಂದ್ರು, ನಮ್ ತಂದೆಯವ್ರು ಆದ್ಮೇಲೆ ನಮ್ ಚಿಕ್ಕಪ್ಪ ಅವ್ರು ಬಂದ್ರು. ಓಕೆ ನಮ್ ಚಿಕ್ಕಪ್ಪ ಅವ್ರು ಬಂದಾದ್ಮೇಲೆ ನಾವು ಆಲ್ಮೋಸ್ಟ್ ಒಂದು 13 ವರ್ಷ ಆಯ್ತು ಈ ಒಂದು ಬಿಸ್ನೆಸ್ ಬಂದು. ಸೊ ನಮ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಈ 3 ಜನರೇಷನ್ ಇದೆ. ಅಂದ್ರೆ ನಮ್ಮ ಮುತ್ತಾತ್ನವ್ರದ್ದು, ನಮ್ ತಾತ ಅವ್ರದ್ದು, ನಮ್ ತಂದೆಯವ್ರದ್ದು, ಮತ್ತೆ ನಮ್ ಚಿಕ್ಕಪ್ಪ ಅವ್ರದ್ದು, ಇವರೆಲ್ಲ ನಮ್ಗೆ ಎಳೆನೋ ಯಾವ ತರ ನೇಯಿಸ್ಬೇಕು, ಮತ್ತೆ ಈ ಟ್ವಿಸ್ಟಿಂಗ್ ಅಲ್ಲಿ ಉರಿ ಎಷ್ಟು ಇಕ್ಬೇಕು, ಮತ್ತೆ ಕಣ್ಕೆ ಯಾವ ತರ ಚಾಣ ಮಾಡಿಸಿ ಇದ್ ಮಾಡ್ಬೇಕು, ಸೋಪಿಂಗ್ ಯಾವ ತರ ಮಾಡಿ ಎಷ್ಟೊತ್ತು ಒಣಗಾಕ್ಬೇಕು, ಇಷ್ಟೇ ಅವರ್ ಒಂದು ಇದಿದೆ. ಇದ್ರಲ್ಲಿ ಸಾಮಾನ್ಯ ಅಲ್ಲ ಇದು. ಇದು ನೇಯ್ಬೇಕು ಅಂದ್ರೆ ಬಹಳ 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 ಕಷ್ಟ. ಹೆಂಗೆ ಈ ಹ್ಯಾಂಡ್ಲೂಮ್ ನೇಯೋದ್ ಕಷ್ಟನೋ ಇದೂನು ಅಷ್ಟೇ ಕಷ್ಟ. ರೇಷ್ಮೆಗಳು ಕೆಲವು ಟೈಮಲ್ಲಿ ನೋಡಿ, ಚಳಿಗಾಲ ರೇಷ್ಮೆಗಳು ಹಂಗೆ ತೂಕ ಬಂದ್ಬಿಡ್ತವೆ, ಏನ್ ಹೇಳಿ, ಅಂತ ಟೈಮಲ್ಲಿ ಓಡಲ್ಲ. ಆಮೇಲೆ ಕೆಲವು ಟೈಮ್ ಹೆವಿ ಚಳಿ ಇದ್ರೂ ಓಡಲ್ಲ, ಆಮೇಲೆ ಹೆವಿ ಬಿಸಿಲಾದ್ರೂ ಓಡಲ್ಲ. ಸೊ ಅಂತ ಟೈಮಲ್ಲಿ ಪರ್ಫೆಕ್ಟ್ ಆಗಿರೋ ರೇಷ್ಮೆ ಒಂದೇ ಡೀನರ್ ಎಳೆಗಳನ್ನ ನಾವು ಯಾರು ರೇಷ್ಮೆ ಮಾರಾಟ ಮಾಡ್ತಾರೆ ವ್ಯಾಪಾರ, ಅವ್ರ ಹತ್ರ ನಾವು ತಗೊಂಡು ಅದನ್ನ ವಾರ್ಪಿಂಗ್ ಮಾಡಿಸಿ, ಬಾಬಿನ್ ಮಾಡಿಸಿ, ವಾರ್ಪಿಂಗ್ ಮಾಡಿಸಿ ಕ್ಲೀನ್ ಆಗಿ ನೇಯಿಸಿದ್ರೆ ನೋಡಿ, ಆಮೇಲೆ ಕೊನೆಗೆ ಈ ತರ ಒಂದು ಗುಡ್ ಕ್ವಾಲಿಟಿ ಬರುತ್ತೆ. ಆಮೇಲೆ ನಾವು ಇನ್ನೊಂದು 2 ತಿಂಗಳು 3 ತಿಂಗಳು ಡಿಸೈನ್ಸ್ ಚೇಂಜ್ ಮಾಡ್ತಾ ಇರ್ಬೇಕು. ಇವತ್ತಿನ ಟ್ರೆಂಡೇ ಹಂಗ ಆಗ್ಬಿಟ್ಟಿದೆ, ಏನು ಮಾಡಂಗಿಲ್ಲ ಸರ್. ಸೊ ಇದು ನಮ್ಮ ಒಂದು ಜರ್ನಿ ಸರ್ ಇಲ್ಲಿ ತನಕ. ಓಕೆ ಸರ್, ಇವಾಗ ನೀವು ಸ್ಟಾರ್ಟ್ ಮಾಡಿ 13 ವರ್ಷ ಆಯ್ತು ಅಂದ್ರೆ ದ ಬಿಗಿನಿಂಗ್ ಸ್ಟೇಜ್ ನಿಮ್ದು ಯಾವ ತರ ಇರುತ್ತೆ? ಯಾಕೆಂದ್ರೆ ಅಪ್ಪ ಮಾಡಿರ್ತಾರೆ, ಚಿಕ್ಕಪ್ಪ ಮಾಡಿರ್ತಾರೆ, ನಿಮ್ ತಾತಿರ್ ಮಾಡಿರ್ತಾರೆ, ಬಟ್ ನೀವ್ ಈ ಫೀಲ್ಡಿಗೆ ಬಂದಾಗ ನಿಮ್ದೇ ಆದಂತ ಒಂದು ಹೊಸ ವರ್ಚಸ್ ತರಬೇಕು, ನಂದೇ ಆದಂತ ಒಂದು ನೇಮ್ ಮಾಡ್ಬೇಕು ನಮ್ಮ ಅಪ್ಪ ಚಿಕ್ಕಪ್ಪಗಿಂತ ಅಂತ ಒಂದು ತಲೆಯಲ್ಲಿ ಇರುತ್ತೆ. ಹೇಗಿತ್ತು ಸರ್ ಅವಾಗ? ಸರ್ ನಮ್ಮ ಅಪ್ಪ ಚಿಕ್ಕಪ್ಪನ್ಕಿಂತ ನಾವು ಹೆಸರು ಮಾಡಕ್ ಆಗಲ್ಲ, ಯಾಕಂದ್ರೆ ಹಳುಬ್ರು ಅವ್ರು ಮಾಡೋಷ್ಟು ನಾವು ಮಾಡಕ್ ಆಗಲ್ಲ. ಬಟ್ ಆದ್ರೆ ನಾವು ಶುರು ಮಾಡಿದಾಗ ಒಂದಷ್ಟು ಚಾಲೆಂಜಸ್ ಇತ್ತು. ಯಾಕಂದ್ರೆ ನಮ್ ವಯಸ್ಸಿನವರೇ ಆಗಿರ್ಬೋದು, ಅಥವಾ ನಮ್ಗಿಂತ ಒಂದ್ 2-3 ವರ್ಷ 5 ವರ್ಷ ದುಡ್ಡಿನವರೆಲ್ಲ ಮಾರ್ಕೆಟ್ ಅಲ್ಲಿ ಇದ್ರು. ಸೊ ಅವ್ರ ಜೊತೆ ಎಲ್ಲ ಕಂಪೀಟ್ ಮಾಡ್ಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಬೇಕಾಗ್ತಾ ಇತ್ತು. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ನಮ್ ತಂದೆಯವ್ರ ಹತ್ರ, ನಮ್ ಚಿಕ್ಕಪ್ಪರ ಹತ್ರ ಕೇಳ್ತಾ ಇದ್ವಿ, ಹೆಂಗ್ ಮಾಡೋದು ಏನು ಅಂತೆಲ್ಲ. ಸೊ ಇದ್ರ ಜೊತೆಗೆ ನನಗೆ ಬಹಳ ಬಹಳ ಅನುಕೂಲವಾಗಿದ್ದು, ಮತ್ತೆ ನನಗೊಂದು ಒಂದು ಪಾಸಿಟಿವ್ನೆಸ್ ಮತ್ತೆ ನನಗೊಂದು ಸಾಥ್ ಕೊಟ್ಟಿದ್ದು ಬುಕ್ಸ್ ಸರ್. ಸೊ ನಾನು ಬುಕ್ಸ್ ಓದಕ್ ಶುರು ಮಾಡಿದೆ. ಫಾರ್ ಎಕ್ಸಾಂಪಲ್ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಆಗಿರ್ಬೋದು, ಆಮೇಲೆ ಫೋಕಸ್ ಆನ್ ಯುವರ್ ಸೆಲ್ಫ್ ಆಗಿರ್ಬೋದು. ಸೊ ಆತರ ಬಹಳ ಇದೆ. ಅಟಾಮಿಕ್ ಹ್ಯಾಬಿಟ್ಸ್ ಆಫ್ ಲೈಫ್ ಆಗಿರ್ಬೋದು, ಮತ್ತೆ ಸೃಜನಾತ್ಮಕ ಜೀವನ ಅಂತ ಒಂದು ಬುಕ್ ಇದೆ, ಅದಾಗಿರ್ಬೋದು, ಮತ್ತೆ ಸದ್ಗುರು ಅವ್ರ ಬುಕ್ ಆಗಿರ್ಬೋದು. ಇದೆಲ್ಲ ಓದ್ತಾ ಏನಾಯ್ತು, ಪ್ರೇರಣೆ ಆಯ್ತು. ಸೊ ಪ್ರೇರಣೆ ಆಗಿ, ಇಲ್ಲ ಹಾರ್ಡ್ ವರ್ಕ್ ಮಾಡಿದ್ರೇನೆ ಸಕ್ಸಸ್ ಬರೋದು, ದೇರ್ ಇಸ್ ನೋ ಅದರ್ ವೇ ಟು ಸಕ್ಸಸ್, ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್ ಅನ್ನೋದನ್ನ ನಾನು ಈ ಬುಕ್ಸ್ ಮುಖಾಂತರ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಮುಖಾಂತರ, ಮತ್ತೆ ನಮ್ಮ ಗುರುಗಳು ಹಿರಿಯರು ಯಾರು ನಮ್ಮ ಏರಿಯಾದಲ್ಲಿ ಇದ್ದಾರೆ ಅವರೆಲ್ಲ ನಮ್ಗೆ ಹೇಳ್ಕೊಟ್ರು, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಎಲ್ಲಾರ ಸಪೋರ್ಟು ನಮ್ಗೆ ಕೊಟ್ರು. ಯಾರ್ಯಾರು ನಾವು ಉದ್ಯಮನೂ ಮಾಡ್ತಾ ಇದೀವಿ, ಮತ್ತೆ ಈ ತರ ಉದ್ಯಮ ಮಾಡ್ತಾ ಇರೋರ ಹತ್ರ ನಾವು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿ, ಡಿಫ್ರೆಂಟ್ ಕಲರ್ಸ್ ಮಾಡಿ, ಡಿಫ್ರೆಂಟ್ ಡಿಸೈನ್ಸ್ ನ ಅವ್ರ ಹತ್ರನೂ ಇರುತ್ತೆ. ಮತ್ತೆ ನಾವು ಕೂಡ ನಮ್ಮ ಒಂದು ಸಜೆಷನ್ಸ್ ಕೊಟ್ಟು, ಸರ್ ಈ ತರ ಮಾಡ್ಬೋದಾ ಅಂತ ಹೇಳಿ ನಾವು ಅದನ್ನ ತಗೊಂಡು ಕೂಡ ಈ ತರ ಕಲರ್ಸ್ ಮಾಡಿ ನಾವು ಮಾರ್ಕೆಟ್ಗೆ ಬಿಡ್ತಾ ಇದೀವಿ. ಸೊ ಇವರೆಲ್ಲರೂ ನಮ್ಗೆ ಒಂದು ಗುರುಗಳು, ಮಾರ್ಗದರ್ಶಕರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ಇವಾಗ ಮ್ಯಾನುಫ್ಯಾಕ್ಚರ್ ಮೈಸೂರು ಸಿಲ್ಕ್ ಅಂತ ಬಂದಾದ್ರೆ ಸರ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಏನಪ್ಪಾ ಅಂತಂದ್ರೆ ಮೈಸೂರು ಸಿಲ್ಕ್ ಅಂತಲೇ ತಗೋಬಿಡ್ತಾರೆ ಅಥವಾ ಬೇರೆ ತರ ಅನ್ಕೋತಾರೆ. ಸರ್ ಮೈಸೂರು ಸಿಲ್ಕ್ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ಸರ್ ಮೈಸೂರು ಸಿಲ್ಕ್ ಅಂದ್ರೆ ಇದು ಮೈಸೂರು ಕ್ರೇಪ್ ಅಂತ ಹೇಳ್ತೀವಿ ನಾವ್ ಇದನ್ನ. ಈ ಮೈಸೂರು ಸಿಲ್ಕ್ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ನಿಮ್ಗೆ ಅವಾಗ ನಾನು ಹೇಳ್ದಂಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರಿಂದ ಬಂದಿರೋದು. ಬಟ್ ಇದು ಏನಂದ್ರೆ ಇದು ಮೈಸೂರು ಕ್ರೇಪ್ ಅಂತೀವಿ ಇದನ್ನ. ಯಾಕೆ ಮೈಸೂರು ಕ್ರೇಪ್ ಅಂತೀವಿ ಅಂದ್ರೆ, ಸೊ ಇದರಲ್ಲಿ ನಾವು ಉಪಯೋಗಿಸಿರುವಂತ ಜರಿ ಬಂದು ಇಮಿಟೇಷನ್ ಜರಿ ಅಂತೀವಿ. ಇವಾಗ KSIC ಅಲ್ಲಿ ಉಪಯೋಗಿಸಿರುವಂತ ಜರಿ ಬಂದು ಪ್ಯೂರ್ ಜರಿ, ಅಂದ್ರೆ ಅದರಲ್ಲಿ ಚಿನ್ನದ ಅಂಶ ಇರುತ್ತೆ, ಬೆಳ್ಳಿಯ ಅಂಶ ಇರುತ್ತೆ, ಮತ್ತೆ ತಾಮ್ರದ ಅಂಶ ಇರುತ್ತೆ. ಇದ್ರಲ್ಲಿ ಏನು ಅಂತಂದ್ರೆ ಬೆಳ್ಳಿ ಮತ್ತೆ ತಾಮ್ರದ ಅಂಶ ಮಾತ್ರ ಇರುತ್ತೆ. ಸೊ ಅದಕ್ಕೆ ಇದನ್ನ ಇಮಿಟೇಷನ್ ಜರಿ ಅಂತ ಹೇಳಿ ಇದನ್ನ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತ ನಾವು ಕರಿತೀವಿ. ಯಾಕೆಂದ್ರೆ ಇವತ್ತಿನ ಕಾಲ ನಿಮ್ಗೆ ಗೊತ್ತಿರ್ಬೋದು, ಟ್ರೆಂಡ್ ಎಷ್ಟಿರುತ್ತೋ ಅದೇ ತರ ಸ್ಕ್ಯಾಮರ್ಸ್ ಗಳು ಇರ್ತಾರೆ. ಅದಕ್ಕೋಸ್ಕರ ನಾನು ಕೇಳ ಸರ್, ಯಾಕೆಂದ್ರೆ ಎಷ್ಟೋ ಜನ ತಗೊಳ್ಳೋರು ಇರ್ತಾರೆ, ಅವ್ರಿಗೆ ಗೊತ್ತಾಗಬೇಕಲ್ವಾ ದ ವೇ ಆಫ್ ಥಾಟ್ ನಾವ್ ಯಾವ ತರ ಕನ್ವೀನಿಯನ್ಸ್ ಮಾಡ್ತೀವಿ ಅವ್ರಿಗೆ, ಇದೇ ಒರಿಜಿನಲ್ ಅಂತ ಗೊತ್ತಾಗ್ಬೇಕು ಅಂದಾಗ ಅವಾಗ ಗೊತ್ತಾಗುತ್ತೆ. ಇವಾಗೆಲ್ಲ ಬಂದಿದೆ ಸರ್ಟಿಫೈಡ್ ಆಗಿದೆ ಅನ್ನೋದೆಲ್ಲ ಬಂದಿದೆ, ಬಟ್ ಗೊತ್ತಿರಲ್ಲ ಸುಮಾರು ಜನಕ್ಕೆ. ಅದಕ್ಕೋಸ್ಕರ ಕೇಳಿದೆ ಸರ್. ಅದಕ್ಕೇನೆ ಗೌರ್ಮೆಂಟ್ ಅವಾಗ ಒಂದು ಅಭಿಯಾನ ಮಾಡ್ತಾ ಇರುತ್ತೆ, ಏನೋ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಅಂತ. ಥ್ರೂಔಟ್ ಇಂಡಿಯಾದಲ್ಲಿ ಬೇರೆ ಸಿಟೀಸ್ ಅಲ್ಲಿ, ಬೇರೆ ಸ್ಟೇಟ್ಸ್ ಅಲ್ಲಿ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇದೆ. ಅವರೆಲ್ಲ ಅವಾಗ ಅಭಿಯಾನ ಮಾಡ್ತಾ ಇರ್ತಾರೆ, ರೇಡಿಯೋ ಅಲ್ಲಿ ಜಾಹೀರಾತುಗಳು ಕೊಡ್ತಾ ಇರ್ತಾರೆ, ಮತ್ತೆ ನ್ಯೂಸ್ ಚಾನೆಲ್ ಕೊಡ್ತಾರೆ, ಮತ್ತೆ ಇವತ್ತಿನ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಂತ ಇನ್ಸ್ಟಾಗ್ರಾಮು, ಇದು ಫೇಸ್ಬುಕ್, ಇದೆಲ್ಲದ್ರಲ್ಲೂ ಅವ್ರು ಜಾಹೀರಾತು ಕೊಡ್ತಾ ಇರ್ತಾರೆ. ಬಟ್ ನಮ್ ಜನ ಏನು ಅಂತಂದ್ರೆ ಸರ್, ನಮ್ ಜನಗೆ ಏನ್ ಹೇಳೋದು ನಾವು ಗೊತ್ತಿಲ್ಲ. ಇವಾಗ ಅದೇ ಏನೋ ಹೇಳ್ತಾರಲ್ಲ,
ದೂರದ ಬೆಟ್ಟ ನುಣ್ಣಿಗೆ ಅಂದಂಗೆ. ಆ, ಸೊ ಹಂಗೆ ದೂರದಲ್ಲಿ ಕಾಣಿಸೋದೆಲ್ಲ ಚಂದವಾಗಿ ಕಾಣಿಸುತ್ತೆ, ಹೌದು ಹತ್ರ ಹೋದಾಗ ಗೊತ್ತಾಗೋದು ಅದು ಎಷ್ಟು ಏನೋ ತಳಕು ಬೆಳಕಾಗಿದೆ ಅಂತ. ಕರೆಕ್ಟ್. ಹಂಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದ್ರೆ, ಜನ ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದ್ರೆ ಮಾತ್ರನೇ ಗೊತ್ತಾಗೋದು ಅವ್ರಿಗೆ. ಹೌದು ಸರ್. ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಮಗ್ಗ ಹೆಂಗ್ ಉಡುತ್ತೆ, ಮೈಸೂರು ಕ್ರೇಪ್ ಸ್ಯಾರೀಸ್ ಹೆಂಗ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಒಂದು ಟ್ವಿಸ್ಟಿಂಗ್ ಮಿಷಿನ್ ಆಗಿರ್ಬೋದು, ಒಂದು ಕಣ್ಕೆ ಮಿಷಿನ್ ಆಗಿರ್ಬೋದು, ಮತ್ತೆ ನೇಯುವಂತ ಒಂದು ಒಂದು ಪ್ರಕೃತಿ ಆಗಿರ್ಬೋದು, ಮತ್ತೆ ಜಕಾರ್ಡ್ ಆಗಿರ್ಬೋದು, ಆ ಜಕಾರ್ಡ್ ಸಿಸ್ಟಮ್ ಹೆಂಗೆ. ಸೊ ಇದೆಲ್ಲದನ್ನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಸೀರೆ ತಗೊಳೋದಿದೆಯಲ್ಲ, ಹೌದು. ಅದು ಒಂದು ಬಹಳ ಖುಷಿ ಕೊಡುತ್ತೆ. ಇದನ್ನ ನಾನು ಜನ ಮಾಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹೌದು ಸರ್, ಯಾಕೆಂದ್ರೆ ಎಷ್ಟೋ ಜನ ನಿಮಗೆ ಗೊತ್ತಿರಾಗೆ ನನಗೆ ಗೊತ್ತಿರಾಗೆ ನೀವು ಬೇರೆಯವರಿಗೆ ಮ್ಯಾನುಫ್ಯಾಕ್ಚರ್ ಆಗಿ ಸೆಲ್ಲಿಂಗ್ ಮಾಡ್ತಾ ಇರ್ತೀರಾ, ಸುದರ್ಶನ್ ಸಿಲ್ಕ್ಸ್ ಆಗಿರ್ಬೋದು, ಯಾರಿಗಾರ ಆಗಿರ್ಬೋದು. ಬಟ್ ಸರ್, ಏನು ಅಂದ್ರೆ ಹಾ ಸರ್, ನಿಮ್ದೇ ಆದಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಂದು ನೋಡಿ ಇಲ್ಲೇ ಕಮ್ಮಿ ಬಜೆಟ್ಗೆ ಅಂದ್ರೆ ತಗೋತಾರಲ್ಲ, ಅವಾಗ ಗೊತ್ತಾಗ್ಬಿಡುತ್ತೆ ಐಡಿಯಾ. ಹೌದು ಸಿಲ್ಕ್ಸ್ ಅಂದ್ರೆ ಈ ತರ ಇರುತ್ತೆ, ಇವರೇ ಎಲ್ಲ ನೀವಂದ್ರೆ ಅಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ನಾನು ಬೆಳಗಿನ ನೋಡ್ತಾ ಇದ್ದೀನಿ ಎಷ್ಟು ಡೀಟೇಲ್ ಆಗಿ ಹೇಳ್ತಾ ಇದೀರಾ. ಹಾ. ಸುಮಾರು ನನಗಂತೂ ತುಂಬಾ ಖುಷಿ ಆಯ್ತು ಸರ್, ಯಾಕೆಂದ್ರೆ ಇನ್ ಡೀಟೇಲ್ ಆಗಿ ಹೇಳಿದಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಅವಾಗ ಹೌದು ಮೇಡಮ್ ಈ ತರ ತಗೋಬೇಕು, ಈಗ ಒಂದ್ ತಾಳಕ್ ಬಂದ್ರೆ 2 ತಗೋಬಹುದು ಅಥವಾ 10ನೇ ತಗೋಬಹುದು. ಸಿ ದ ವೇ ಆಫ್ ಸ್ಕಿಲ್ ಮಾರ್ಕೆಟಿಂಗ್ ಇದೆಯಲ್ಲ, ಸಖತ್ ಇಷ್ಟ ಆಯ್ತು ಸರ್. ಹೌದು. ಓಕೆ ಸರ್, ಇವಾಗ ನೀವೇನೋ ಹೇಳ್ತೀರಿ ಸರ್, ಅಂದ್ರೆ ಹೌದು. ಮ್ಯಾನುಫ್ಯಾಕ್ಚರಿಂಗ್ ನೀವು ಯಾವ ರೀತಿ ಸೇಲ್ ಮಾಡ್ತೀರಾ ಅನ್ನೋದಾದ್ರೆ. ಹೌದು ಸರ್, ನೋಡಿ ಸರ್, ನಾವು ಆ ಕಾಲದಿಂದನೂ ನಮ್ಮ ತಾತ ಅವ್ರ ಕಾಲದಿಂದನೂ ನಾವು ನಲ್ಲಿ ಸಿಲ್ಕ್ಸ್ ಆಗಿರ್ಬೋದು, ಸುದರ್ಶನ್ ಸಿಲ್ಕ್ಸ್ ಆಗಿರ್ಬೋದು, ಅಥವಾ ತುಳಸಿ ಸಿಲ್ಕ್ಸ್ ಆಗಿರ್ಬೋದು, ಅಥವಾ ಪ್ರಸಿದ್ಧವಾಗಿರುವಂತ ಯಾವ್ಯಾವ ಸೀರೆ ಮಳಿಗೆಗಳಿದೆ ಮತ್ತೆ ಸೀರೆ ಅಂಗಡಿಗಳಿದೆ, ಇವ್ರು ಎಲ್ಲರಿಗೂ ಕೂಡ ನಾವು ಕೊಡ್ತಾನೆ ಬರ್ತಾ ಇದ್ವಿ. ಮತ್ತೆ ಅದ್ರ ಜೊತೆಗೆ ಇವತ್ತು ಬಹಳ ಹೊಸಬ್ರು ಆಡ್ ಆಗಿದ್ದಾರೆ ಸರ್. ಹೌದು. ಆಮೇಲೆ ಇನ್ನೊಂದ್ ಏನಂದ್ರೆ, ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಪ್ರೇರಣೆ ಕೊಡ್ತೀವಿ, ಮತ್ತೆ ಅವರಿಂದ ನಾವು ಪ್ರೇರಣೆ ಕೂಡ ನಾವು ತಗೊಂಡಿದೀವಿ. ಯಾಕೆಂದ್ರೆ ಹೆಣ್ಣು ಮಕ್ಕಳು, ಹೆಣ್ಣು ಅನ್ನೋದೇ ಒಂದು ಶಕ್ತಿ ಸರ್. ಹೌದು. ಸೊ ಆ ಶಕ್ತಿ ಇರುವಂತ ಒಂದು ಹೆಣ್ಣು ಮಕ್ಕಳು ಇವತ್ತು ನಮ್ಮ ಹತ್ರ ಮನೇಲಿ ಮಾರಾಟ ಮಾಡೋರೆ 850 ಇಂದ 1000 ಜನ ಇದ್ದಾರೆ ಸರ್. ಹಬ್ಬ. ಫಸ್ಟ್ ಶುರು ಆದಾಗ ಒಂದು 5 ಜನ ಇದ್ರು, 10 ಜನ ಆದ್ರು, 15 ಜನ ಆದ್ರು. ಆಮೇಲೆ ಹಂಗಂಗೆ ಹೋಗ್ತಾ ಇವತ್ತು 1000 ಜನ ತನಕ ಮನೇಲಿ ಮಾರಾಟ ಮಾಡೋರು ಇದ್ದಾರೆ. ನಮ್ಗೇನೊಂದು ಖುಷಿ ಅಂದ್ರೆ ಸರ್, ನಮ್ಮಿಂದ ತಗೊಂಡೋಗಿ ಅವರೂನು ಲಾಭ ಮಾಡ್ಕೊಂಡು ಅವರೂನು ಒಂದೊಂದ್ ಸ್ಟೆಪ್ ಉದ್ಧಾರ ಆಗ್ತಾ ಇದಾರೆ. ಹೌದು. ಪ್ಲಸ್ ನಮ್ಮ ಹತ್ರನು 5 ಜನ ಇದ್ದವರು 50 ಜನ ಆಗಿ 1000 ಜನ ಆಗಿ ನಮ್ಗೂನು ವ್ಯಾಪಾರಗಳು ಸಿಕ್ಕಿ ನಾವೂನು ಚೆನ್ನಾಗ್ ಆಗ್ತೇವೆ ಸರ್. ನಾವು ಒಂದೊಂದ್ ಸ್ಟೆಪ್ ನಮ್ಮ ಒಂದು ಇಂಡಸ್ಟ್ರಿನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗೋದ್ರಲ್ಲಿ ನಮ್ಗೆ ಒಂದು ಅನುಕೂಲ ಆಗಿದೆ. ಇದು ಮತ್ತೆ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ಇನ್ಸ್ಟಾಗ್ರಾಮು, ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್. ಸೊ ಇದರಿಂದ ಚಾನಲೈಸೇಷನ್ ಆಗಿ ಏನಾಗಿದೆ ಅಂದ್ರೆ, ಜಮ್ಮು ಕಾಶ್ಮೀರಿಂದ ಹಿಡಿದು ನಮ್ಮ ಕನ್ಯಾಕುಮಾರಿ ತನಕ, ಅಥವಾ ನಮ್ಮ USA ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಮತ್ತೆ ಸಿಂಗಪೂರು, ಥೈಲ್ಯಾಂಡ್, ಮತ್ತೆ ದುಬೈ, ನಮ್ಮ ಕನ್ನಡಿಗರು ಮತ್ತೆ ನಮ್ಮ ಭಾರತೀಯರು ಎಲ್ಲೆಲ್ಲಿ ಹೋಗಿ ಉಳ್ಕೊಂಡಿದಾರೋ, ಅಥವಾ ಅಲ್ಲೋಗಿ ಸ್ಟೇ ಆಗಿದಾರೋ, ಅಥವಾ ಕೆಲ್ಸಕ್ಕೇನೋ ಹೋಗಿರ್ಬೋದಲ್ಲಿ, ಇವರೆಲ್ಲಾರ್ಗು ನಮ್ಮ ಸೀರೆನ ನಾವು ಇಲ್ಲಿಂದಾನೆ ಏನು ಥ್ರೂ ಸೋಷಿಯಲ್ ಮೀಡಿಯಾ Okay. ನಾವು ಇದನ್ನ ಕೊರಿಯರ್ ಥ್ರೂ ಅವ್ರಿಗೆ ಕಳ್ಸೋಷ್ಟು ನಮ್ಗೆ ಉಪಯೋಗ ಆಗ್ತಾ ಇದೆ ಸರ್. ಸರ್ ಗ್ರೇಟ್ ಅಲ್ವಾ ಸರ್ ಅದು? ಯಾಕೆಂದ್ರೆ ನಾವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವ್ದನ್ನ ಒಳ್ಳೆ ರೀತಿಲಿ ಬಳಸಿದಾಗ ನಮ್ಗೆ ಒಳ್ಳೇದಾಗುತ್ತೆ. ಹೌದು. ಸಿ ನನ್ಗ ಅದು ತುಂಬಾ ಇಷ್ಟ ಆಯ್ತು ನೋಡಿ. ಆಸ್ಟ್ರೇಲಿಯಾ, USA ಆ ಕಡೆಯಿಂದ ಎಲ್ಲ ನನಗೆ ಇವಾಗ ಇನ್ನೊಂದು ವಿಚಾರ ಹೇಳ್ಬೇಕು. ಹೈದರಾಬಾದ್ ಇಂದ ಒಂದು ಇವಾಗ ಪರ್ಚೇಸ್ ಮಾಡ್ಕೊಂಡು ಹೋದ್ರು. ಸಿ ನಾನು ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ ಅದನ್ನ ಹೇಳಲೇಬೇಕು. ಯಾಕೆಂದ್ರೆ ನಮ್ ಕರ್ನಾಟಕದವ್ರೆ ಎಷ್ಟೋ ಜನ ಗೊತ್ತಿರಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ ಅನ್ನೋದು. ಬಟ್ ಈ ಮೂಲಕ ಗೊತ್ತಾದಾಗ ಒಂದು ಗುಡ್ ವೈಬ್ ಸಿಗುತ್ತೆ ನಿಮ್ಗೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾಕೆ ಹೈದರಾಬಾದ್ ಇಂದ ಬಂದು ತಗೊಂಡ್ರು ಅಂತ. ಜನ ಹುಡುಗಿರಿಗೆ ಅಥವಾ ಯಾರು ಮೇಲ್ಪಟ್ಟವ್ರು ಇರ್ತಾರ ಸೀರೆ ತಗೊಳ್ಳೋರು, ಅವ್ರಿಗೆ ಒಂದು ಕಾಡೋದೇನಂದ್ರೆ ನನಗೆ ಇದು ಬೇಡ, ಇದು ಬೇಕು, ಬಾರ್ಡರ್ ಬೇಕು, ಬಾರ್ಡರ್ ಲೆಸ್ ಬೇಕು. ಸಿ ಸರ್, ಈ ಮದುವೆ ಸಮಾರಂಭಗಳಿಗಾಗಿರ್ಬೋದು, ಎಂಗೇಜ್ಮೆಂಟ್ ಬೇರೆ ಬೇರೆ ತರದ ಸರ್, ಯಾವ್ಯಾವ ತರ ಸೀರೆನ ಯೂಸ್ ಮಾಡೋರು ಒಳ್ಳೇದು ಸರ್ ಅವ್ರಿಗೆ? ಸರ್ ಇವಾಗ ನೋಡಿ ಸರ್, ಈ ಹೆಣ್ಮಕ್ಳು ಏನಾಗ್ಬಿಟ್ಟಿದೆ ಅಂದ್ರೆ, ಇವತ್ತು ನೋಡಿ, ಆ ಕಾಲದಲ್ಲಿ ಇವತ್ತು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇವತ್ತು ಒಂದು 65 ವರ್ಷ 70 ವರ್ಷ ಹೆಣ್ಮಕ್ಳಿಗಾದ್ರೆ ಅಂದ್ರೆ ಗೊತ್ತಾಯ್ತು. ಸೊ ಹೆಣ್ಮಕ್ಳು ತಾಯಂದಿರಿಗಾಗಿರ್ಬೋದು, ಅವ್ರಿಗೆಲ್ಲರಿಗೂ ಏನಂದ್ರೆ ಹಳೇ ಕಾಲದ ಸ್ಟೈಲ್ ಇಷ್ಟ. ಹೌದು, 90s ಅಥವಾ ಈ ಕಲ್ಪನಾ ಅವ್ರು ಉಟ್ಕೊಂಡಿರೋದಾಗಿರ್ಬೋದು, ಮಂಜುಳಾ ಅವ್ರು ಉಟ್ಕೊಂಡಿರೋದಾಗಿರ್ಬೋದು. ಸೊ ಅಂತ ಶೈಲಿಯಲ್ಲಿ ಅವ್ರು ತುಂಬಾ ಇಷ್ಟ. ಅದೇ ಅಲ್ಲಿಂದ ಒಂದು 50 ವರ್ಷ ಒಳಪಟ್ಟಿರೋರ್ಗಾದ್ರೆ ಒಂಚೂರು ಫ್ಯಾನ್ಸಿ ಅಥವಾ ಬೆಂಟೆಕ್ಸ್ ಆಗಿರ್ಬೋದು, ಅಥವಾ ನೋಡಿ ಈ ತರ ಒಂದು ಕಲರ್ ಶೇಡೆಡ್ ಆಗಿರ್ಬೋದು ಅಂತ ಆತರ ಒಂದು ಇಷ್ಟ. ಈ ಚೆಕ್ಸ್ ಆಗಿರ್ಬೋದು, ಈ ತರದ ಇಷ್ಟ. ಅದಕ್ಕಿಂತ 30 ವರ್ಷದ ಒಳಗಡೆದವರಾಗಿದ್ರೆ ಅವ್ರಿಗೆಲ್ಲ ಬಹಳ ಫ್ಯಾನ್ಸಿ ಬೇಕು ಸರ್. ಬಹಳ ಫ್ಯಾನ್ಸಿ ಅಂದ್ರೆ ಹೆಂಗೆ ಅಂದ್ರೆ, ಇವಾಗ ಆ ಟ್ರೆಂಡು ಹಂಗೆ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರಬಹುದು, ಟ್ರೆಂಡು ಹಂಗೆ ಆಗಿದೆ.
ಸೊ ಆ ಟ್ರೆಂಡ್ ಇಂದ ಏನಾಗುತ್ತೆ ಅಂದ್ರೆ ಒಳ್ಳೊಳ್ಳೆ ಕಲರ್ ಪ್ಯಾಟರ್ನ್ ಬೇಕು, ಇದು ಬೇಡ ಅದು ಬೇಡ, ಆಮೇಲೆ ಸೆಮಿ ಮೈಸೂರ್ ಸಿಲ್ಕ್ ಬೇಕು, ವಿಸ್ಕೋಸ್ ಬೇಕು, ಅಥವಾ ಜಾರ್ಜೆಟ್ಸ್ ಬೇಕು, ಕಡ್ಡಿ ಜಾರ್ಜೆಟ್ಸ್ ಬೇಕು. ಸೊ ಇದೆಲ್ಲದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಸೊ ಇದೆಲ್ಲದನ್ನು ನಾವು ಎಷ್ಟು ಪೇಷನ್ಸ್ ಇಂದ ನಾವು ತೋರಿಸ್ತೀವಿ ಅಂತಂದ್ರೆ ಕೆಲವು ಟೈಮಲ್ಲಿ ಅವರೇ ಹೇಳ್ಬಿಟ್ಟು ಹೋಗ್ತಾರೆ, ಸರ್ ನಿಮ್ ಪೇಷನ್ಸ್ಗೆ ನಾವು ಮೆಚ್ತೀವಿ ಸರ್. ಹೌದು ಸರ್. ಇಲ್ಲ ಅಂದ್ರೆ ಇಷ್ಟು ಸೀರೆ ನಾವು ತೊಗೊಳಕ್ ಆಗ್ತಾ ಇಲ್ಲ ಸರ್, ಒಂದೊಂದು ಕಲರ್ ಕಾಂಬಿನೇಷನ್ ಕೊಡ್ತೀರಾ ಅಥವಾ ಅನ್ಫಿನಿಶ್ಡ್ ಇದ್ರೆ ಅದನ್ನೇ ತೋರಿಸ್ತೀರಾ ಮೇಡಮ್, ನಾವು ನಿಮ್ಗೆ ಫಿನಿಶ್ ಮಾಡ್ಕೊಡ್ತೀವಿ, ಅದನ್ನ ನೀವು ರೆಡಿ ಮಾಡ್ಕೊಡ್ತೀವಿ, ಅಥವಾ ನಿಮ್ ಕಲರ್ ಕಾಂಬಿನೇಷನ್ಸ್ ಕೊಡಿ, ಆ ಕಲರ್ ಕಾಂಬಿನೇಷನ್ಸ್ ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ನಾನಾಗಿರ್ಬೋದು, ನನ್ನ ತಮ್ಮ ಶಿವ ಆಗಿರ್ಬೋದು, ಮತ್ತೆ ನಮ್ಮ ಸ್ಟಾಫ್ ಆಗಿರ್ಬೋದು, ಎಲ್ಲ ಉನ್ನತವಾಗಿರುವಂತ ಒಂದು ಪ್ರದರ್ಶನ ನಾವು ಹೆಣ್ಮಕ್ಳನ್ನ ಅಂದ್ರೆ ಹೆಣ್ಮಕ್ಳು ಸೀರೆ ತಗೊಳಕ್ ಬಂದವ್ರಿಗೆ ನಾವು ಎಡಬಿಡದೆ ನಾವು ಕೆಲಸ ಮಾಡಿ ಅವರ ಒಂದು ನಂಬಿಕೆನ ನಾವು ಜಯಿಸ್ತೀವಿ ಸರ್. ಪ್ರಶ್ನ ಲೆವೆಲಿಗೆ ಉಳಿಸ್ಕೊಂಡಿದ್ದೀರಾ ಅಂತ ಹೇಳ್ಬೋದು ಸರ್. ಇವಾಗ ಎಷ್ಟೋ ಜನಕ್ಕೆ ಮಗ್ಗ ನೇಯದ್ ಗೊತ್ತಿರಲ್ಲ, ಅಥವಾ ಯಾವ ತರ ಮಿಷಿನ್ಸ್ ಗಳು ವರ್ಕ್ ಮಾಡಲ್ಲ ಅಂತ ಗೊತ್ತಿರಲ್ಲ. ಅವ್ರಿಗೆ ನೀವ್ ಹೇಳಿದ್ರಿ ಇಲ್ಲೇ ಬನ್ನಿ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ. ಯಾಕೆಂದ್ರೆ ನೀವ್ ಅಲ್ಲಿ ನೋಡ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ಇದ್ರ ಮೇಲೆ ಬರ್ಬೇಕು ಅಂದ್ರೆ ನೀವ್ ಅಲ್ಲಿ ನೋಡ್ಕೊಂಡೇ ಬರ್ಬೇಕು, ಯಾವ ತರ ಸೀರೆ ನೇಯ್ತಾರೆ, ಯಾವ ತರ ಅಂತ. ಅದು ಎಷ್ಟು ಒಳ್ಳೇದು ಅಂದ್ರೆ ಸರ್, ಯಾಕೆಂದ್ರೆ ಅಲ್ಲಿ ನೋಡ್ಕೊಂಡು ನಾವು ಯಾವ ತರ ನೇಯ್ತಾರೆ ಅನ್ನೋದು ಗೊತ್ತಾಯ್ತು. ಇಲ್ಲೇ ನೇಯ್ತಾರೆ ಅಂದ್ಮೇಲೆ ಆರಾಮಾಗಿ ನಾವು ತಗೋಬಹುದು, ಬೈ ಮಾಡ್ಬೋದು ಅನ್ನೋದು ಒಂದು ತಲೆಯಲ್ಲಿ ಇರುತ್ತೆ ಸರ್. ಮತ್ತೆ ಇನ್ನು ಕೆಲವರಿಗೆ ಗೊತ್ತಿರಲ್ಲ ಇದು ಎಲ್ಲಿದೆ ಅಂಗಡಿ ಏನಂತ. ನಾನ್ ಇವಾಗ ಹೇಳೋದಾದ್ರೆ ಇದು ಎಲ್ಲಿದೆ ಅಂತ ನೀವೇ ಹೇಳ್ಬಿಡಿ ಸರ್. ಸರ್ ಇದು ಕಬ್ಬನ್ಪೇಟೆಯಲ್ಲಿ 8ನೇ ಗಲ್ಲಿಯಲ್ಲಿದೆ, ನಿಯರ್ ಕಾರ್ಪೊರೇಷನ್ ಸರ್ಕಲ್ ಬರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಮಲ್ಲೇಶ್ವರಂ ಕಡೆಯಿಂದ ಬರೋರು, ರಾಜೇನಗರ್ ಕಡೆಯಿಂದ ಬರೋರು, ಅಥವಾ ಯಶವಂತಪುರ ಕಡೆಯಿಂದ ಬರೋರಾದ್ರೆ ನೀವು ಮೈಸೂರು ಬ್ಯಾಂಕ್ ಕಡೆಯಿಂದ ಬರ್ಬೋದು, ಅಥವಾ ಈ ಕಡೆ ಕಮರ್ಷಿಯಲ್ ಸ್ಟ್ರೀಟು, ಆಮೇಲೆ ಇನ್ನ ಒಂದು ಇಂದಿರಾನಗರ, ಹಲ್ಸೂರು ಆ ಕಡೆಯಿಂದ ಬರೋರೆ ಕಾರ್ಪೊರೇಷನ್ ಇಂದ ಬರ್ಬೋದು, ಅಥವಾ ಜಯನಗರ, JP ನಗರ ಈ ಕಡೆಯಿಂದ ಬರೋರೆ ಟೌನ್ ಹಾಲ್ ಕಡೆಯಿಂದ ಬರ್ಬೋದು, ಅಥವಾ ಮಾಗಡಿ ರೋಡ್ ಈ ಒಂದು ಡಿಸ್ಟೆನ್ಸ್ ಕಡೆಯಿಂದ ಬರೋರಾದ್ರೆ ನೀವು ನಮ್ಮ ಸಿಟಿ ಮಾರ್ಕೆಟ್ ಕಡೆಯಿಂದ ಬರ್ಬೋದು ಸರ್. ಬಹಳ ಈಸಿ. ಕಬ್ಬನ್ಪೇಟ್ 8th ಕ್ರಾಸ್, ಡೋರ್ ನಂಬರ್ 3/2, ನಿಯರ್ ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್, ಆಪೋಸಿಟ್ ಮಾರುತಿ ಮೆಟಲ್ಸ್. ಆಮೇಲೆ ನಮ್ದು ಆಮೇಲೆ ನಮ್ದು ಗೂಗಲ್ ಅಲ್ಲಿ ಕೂಡ ಇದೆ. ಗೂಗಲ್ ಅಲ್ಲಿ ಸುಲಕ್ಷ್ಮಿ ಸಿಲ್ಕ್ಸ್ ಕಬ್ಬನ್ಪೇಟ್ ಅಂತ ಹೊಡೆದ್ರೆ ಬರುತ್ತೆ, ಸುಲಕ್ಷ್ಮಿ ಸಿಲ್ಕ್ಸ್ ಗಾಂಧಿ ಬಜಾರ್ ಅಂತ ಹೊಡೆದ್ರು ಬರುತ್ತೆ. ಯಾವುದೇ ರೀತಿಯಾಗ್ಲಿ ನೀವು ಆರಾಮಾಗಿ ಸುಲಕ್ಷ್ಮಿ ಅಂತ ಹೊಡೆದ್ರೆ ಸಾಕು, ಅದು ಬರೋದೇ ಕಬ್ಬನ್ಪೇಟ್ಗೆ. ಯಾವ ಪ್ರೈಸ್ ಇಂದ ಎಲ್ಲಿವರೆಗೂ ಟಾಪ್ ರೇಂಜ್ ಪ್ರೈಸ್ ಇದೆ ಸರ್? ಸರ್ ನಮ್ಮ ಹತ್ರ 500 ರೂಪಾಯಿಂದ ಹಿಡಿದು ನಮ್ಮ ಹತ್ರ 1 ಲಕ್ಷ ರೂಪಾಯಿ ತನಕ ನಮ್ಮ ಹತ್ರ ಸೀರೆ ಸಿಗುತ್ತೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ಮತ್ತೆ ಹೋಲ್ಸೇಲ್ ದರದಲ್ಲಿ. 500 ರೂಪಾಯಿಂದ 1 ಲಕ್ಷದ. ಸರ್ ಆ ತರದ್ ಯಾವ್ದಾದ್ರು ನಿಮ್ಮ ಹತ್ರ ಇರೋದು ಪ್ರೀಮಿಯಂ ಆಗಿರೋದು ಇವಾಗ ಯಾವ್ದಾದ್ರು ಇದೆ, ತೋರಿಸ್ಬೋದಾ ಸರ್? ಖಂಡಿತ ತೋರಿಸ್ತೀವಿ ಸರ್. ಖಂಡಿತ ಸರ್ ತೋರಿಸ್ತೀವಿ. ಪಟೇಲ್ರೆ ಅದು ಸೆಮಿ ಕ್ರೇಪ್ ಎಲ್ಲ ತಗೊಂಬನ್ನಿ ಸರ್. ಇವಾಗ 500 ರೂಪಾಯಿಂದ 1 ಲಕ್ಷ ತನಕ ಅಂತ ಅಂದ್ರೆ ಅದರಲ್ಲಿ ಫಸ್ಟ್ನೇದಾಗಿ 500 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ 500 ರೂಪಾಯಿಂದ ಶುರು ಮಾಡ್ತೀನಿ. ನೋಡಿ ಸರ್, ಇದೆಲ್ಲ ಇದರ ಸ್ಮಾಲ್ ಬಾರ್ಡರ್ಸ್ ಬರುತ್ತೆ. ಸೊ ಈ ತರ ನೀವು ನೋಡ್ಬೋದು, ಇದೆಲ್ಲ ಸ್ಮಾಲ್ ಬಾರ್ಡರ್ಸ್ ಬರುತ್ತೆ. ಸೊ ಇದೆಲ್ಲ ನಿಮ್ಗೆ 500-550 ರೂಪಾಯಿ ಆ ತರ ಆಗುತ್ತೆ ಹೋಲ್ಸೇಲ್ ಅಲ್ಲಿ. ಅದಾದ್ಮೇಲೆ ನಿಮ್ಗೆ 600-650 ರೂಪಾಯಿ ಸೊ ಈ ತರ ಒಂದು ರೇಂಜಸ್ ಅಲ್ಲಿ ಸಿಗುತ್ತೆ ಸರ್. ಇದು ಗಂಡ ಬೇರೆಂದ. ಹೌದೌದು, ಸೆಮಿಯಲ್ಲಿ. ಹೌದು, ಇದೆಲ್ಲ ನಿಮ್ಗೆ ಒಂದು 950 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿ ಸೊ ಈ ತರ ಒಂದು ಆಪ್ಷನ್ಸ್ ಅಲ್ಲಿ ಸಿಗುತ್ತೆ. ಸೊ ಇದು ಬಿಟ್ರೆ ಇನ್ನ ಪ್ಯೂರ್ ಕ್ರೇಪ್ ಗೆ ಅಂತ ಹೋದ್ರೆ ಸೊ ನೀವು ನೋಡಬಹುದು, ಇದೆಲ್ಲ 60 ಗ್ರಾಮ್ಸ್ ಪಟ್ಟೆ, ಬರೀ 60 ಗ್ರಾಮ್ ಅಷ್ಟೇ. 60 ಗ್ರಾಮ್ ಪರ್ ಮೀಟರ್ 60 ಗ್ರಾಮ್. ಸೊ ಇದೆಲ್ಲ ನಿಮ್ಗೆ 4,500 5,000 ರೂಪಾಯಿಂದ ಹೋಲ್ಸೇಲ್ ದಲ್ಲಿ ಶುರು ಆಗುತ್ತೆ. ಹಂಗೆ ತೋರಿಸ್ಬೇಕಂದ್ರೆ ನೋಡಿ, ಇದೆಲ್ಲ ಬಾಡಿ ಬುಟ್ಟ, ಇದೆಲ್ಲ ಒಂದು 130-140 GSM ಅಲ್ಲಿ ಬರುತ್ತೆ. ಸೊ ಹಂಗೆ ಇದು ಬೆಂಟೆಕ್ಸ್ ಫ್ಯಾನ್ಸಿ ಬುಟ್ಟ ಅಂತೀವಿ ನಾವು, ಸಾರಿ ಬಾರ್ಡರ್ ಮೇಲ್ಗಡೆ ಇರುವಂತ ಬುಟ್ಟ ಮ್ಯಾಂಗೋ ಬುಟ್ಟ ಅಂತೀವಿ. ಸೊ ಇದ್ರ ಜೊತೆ ಇದೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಫ್ಯಾನ್ಸಿ ಸ್ಯಾರೀಸ್ ಆಗಿರುತ್ತೆ, ಅಂದ್ರೆ ಮೈಸೂರು ಕ್ರೇಪ್ ಅಲ್ಲಿ. ಸೊ ಇದು ಬಂದು ಬೆಂಟೆಕ್ಸ್ ಬಾರ್ಡರ್ ಆಗಿರುತ್ತೆ. ಸೊ ಇದೆಲ್ಲ ಬಿನ್ನಿ ಚೆಕ್ಸ್ ಆಗಿರುತ್ತೆ. ಆಮೇಲೆ ಇದೆಲ್ಲ ನಿಮ್ಗೆ ಟಿಶ್ಯೂ ಬ್ರೋಕೆಡ್ ಆಗಿರುತ್ತೆ ಇದು. ಸೊ ಅದಾದ್ಮೇಲೆ ಇದು KSIC ಬಾರ್ಡರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದು ಶೇಡೆಡ್ ಆಗಿರುತ್ತೆ. ಸೊ ಈ ತರ. ಆಮೇಲೆ ಇದು ಬೆಂಟೆಕ್ಸ್ ಅಲ್ಲಿ ಬುಟ್ಟ ಆಗಿರುತ್ತೆ. ಸೊ ಆಮೇಲೆ ಇದು ಬಾರ್ಡರ್ ಬುಟ್ಟ, ಈ ತರ ತುಂಬಾ 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 ವೆರೈಟಿ ಇದೆ ಸರ್. ಇವಾಗ ತಲೆ ಕೆಡ್ಸ್ಕೊಳ್ಬೇಡ, ಒಂದ್ ಸೀರೆ ಟೂರ್ ಮಾಡ್ಬೇಡ, ಬನ್ನಿ ಸರ್. ನೋಡಿ ಸರ್, ನೋಡಿ ಸರ್, ನೀವು ಈ ಕಡೆ ನೋಡೋದು ನೋಡಿ ಸರ್, ಒಂದೊಂದು ಯಾವ ತರ ಸ್ಟಾಕ್ ಮಡಗಿದೀವಿ, ಯಾವ ತರ ಕಲರ್ ಆಪ್ಷನ್ಸ್ ಮಡಗಿದೀವಿ ನೋಡಿ ಸರ್. ಅದೆಲ್ಲ ಪ್ರಿಂಟೆಡ್, ಕಲಂಕಾರಿ ಪ್ರಿಂಟೆಡ್ ನೋಡಿ. ನಾವು ತೋರಿಸ್ತೀವಿ, ಬರೀ ಒಂದೇ ಒಂದು ಸೀರೆ ತೋರಿಸ್ತೀನಿ ನೋಡಿ. ಈ ತರ ಒಂದು ಎಕ್ಸ್ಕ್ಲೂಸಿವ್ ನೋಡಿ ಸರ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೌದು ಸರ್, ಆ ಗೆಸ್ಚರ್ ನೋಡಿ, ಅದು ಆಮೇಲೆ ಬಟ್ಟೆ ಫೀಲ್ ನೋಡಿ ಸರ್. ಅದೇ ಸರ್, ಅದು ಹೇಳ್ತೀವಲ್ಲ, ಅದನ್ನ ಫೀಲ್ ಮಾಡ್ಬೇಕು, ಬಂದಾಗ ನೋಡ್ತೀವಲ್ಲ ಬೇರೆ. ಇವಾಗ ನೋಡಿ ಇದನ್ನ ಬ್ರೋಕೆಡ್ ಅಂತೀವಿ ನಾವು. ಸೊ ಇದು ನೋಡಿ ಸರ್, ಇದ್ರಲ್ಲಿ ನೋಡಿ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ನಾವು ಆನೆ ಮತ್ತೆ ಪೀಕಾಕು ನೋಡಿ ಇದೆಲ್ಲ, ಆಮೇಲೆ ಹೂವುಗಳು, ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ನಾವು ನೇಸಿದೀವಿ ನೋಡಿ ಸರ್. ಸೊ ಈ ತರ ತುಂಬಾ ಕಲರ್ ಕಾಂಬಿನೇಷನ್ಸ್ ಇದೆ, ತುಂಬಾ ಕಲರ್ ಆಪ್ಷನ್ಸ್ ಇದೆ. ನಿಮಗೆ ಪ್ಲೇನ್ ಆಗಿರ್ಬೋದು, ನಿಮ್ಗೆ ಬೆಂಟೆಕ್ಸ್ ಆಗಿರ್ಬೋದು, ನಿಮ್ಗೆ ಬಾಡಿ ಬುಟ್ಟ ಆಗಿರ್ಬೋದು, ಚೆಕ್ಸ್ ಆಗಿರ್ಬೋದು,
ಪ್ರಿಂಟೆಡ್ ಆಗಿರ್ಬೋದು. ಸೊ ಈ ತರ ನಿಮ್ಗೆ ಎಲ್ಲ ರೀತಿ ನಮ್ಮ ಹತ್ರ ಇದೆ ಸರ್. ಇದು ಬಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್. Okay. ಹಿಂಗೆ ಫ್ಯಾನ್ಸಿ ಸ್ಯಾರೀಸ್ ಅಂದ್ರೆ ಎಲ್ಲ ನೆಕ್ಸ್ಟ್ ಲೆವೆಲ್ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಇದೆಲ್ಲ. ಓಕೆ ಸರ್. ನೋಡಿ ಹಿಂಗೆ ಡ್ಯೂಯಲ್ ಟೋನ್ ಅಲ್ಲಿ ನಾವು ಕಲರ್ ಮಾಡಿಸಿದೀವಿ. ಮ್ಯಾಸಿವ್ ಆಗಿದೆ ಇದಂತ. ಹೌದು. ಸೊ ಅದು ಬಿಟ್ರೆ ನೀವು ನೋಡಿ ಸರ್, ಇದರಲ್ಲಿ ನಾವು ನೋಡಿ ಈ ತರ ಕಟ್ ವರ್ಕ್ ಮಾಡಿಸಿದೀವಿ ಸರ್. ನೋಡಿ. ಇದನ್ನ ನೋಡಿ, ಇದನ್ನ ಆಕ್ಚುಲಿ ನೋಡಿ ನೋಡಬೇಕು. ಎಷ್ಟೋ ಜನಗಳಿಗೆ ಇದು ಗೊತ್ತಿರಲ್ಲ. ನೋಡಿ ಇದು ಸಾಗರ ಕಟ್ ವರ್ಕ್ ನೋಡಿ, ಕಟ್ ವರ್ಕ್ ಮಾಡಿಸಿದೀವಿ. ಸೊ ಈ ತರ ನಾನಾ ರೀತಿ ಇದೆ ಸರ್. ನೋಡಿ ಇದು ಸೆಮಿಯಲ್ಲಿ, ನೋಡಿ ಸೆಮಿಯಲ್ಲಿ ಇದು ಬಂದು ನಿಮ್ಗೆ ಈ ತರ ರೀತಿ ಸಿಗುತ್ತೆ. ಅಂದ್ರೆ ಸೆಮಿ ಕ್ರೇಪ್ ಅಲ್ಲಿ ಈ ತರ ಒಂದು ಕಾಂಟ್ರಾಸ್ಟ್ ಪ್ಯಾಟರ್ನ್ಸ್ ಅಂದ್ರೆ ಇದು ಸಾಲಾರಿ ಪ್ಯಾಟರ್ನ್ ಅಂತೀವಿ. ಓಕೆ. ಸೊ ಈ ತರ ಸಿಗುತ್ತೆ. ಅದು ಬಿಟ್ರೆ ನೋಡಿ ಇದು ನಿಮ್ಗೆ ಇನ್ನ ಬ್ಯೂಟಿಫುಲ್ ಆಗಿದೆ ಕಲರ್ ಆಪ್ಷನ್. ಇದೆಲ್ಲ ಪ್ಲೈನ್ ಅಂತ ಏನೋ ಸೆಮಿ ಕ್ರೇಪ್ ಅಲ್ಲಿ ಪ್ಲೈನ್ ಇದು ಸರ್. ಏನ್ ಸರ್ ಫೀಲೇ ಒಂಥರ ಇದೆಯಲ್ಲ ಸರ್. ಇದು ನೋಡ್ತಾ ಇದ್ರೆ ಅಪ್ಪ. ಹೌದು, ಗ್ರೇಟ್. ಸೊ ಈ ತರ ನಮ್ಮ ಹತ್ರ ಬಹಳ ವೆರೈಟೀಸ್ ಇದೆ ಸರ್. ಓಕೆ. ಸೊ ನೀವು ನೋಡಬಹುದು ಎಷ್ಟು ಕಲೆಕ್ಷನ್ಸ್ ನೋಡಿ ಸರ್. ಇದೆಲ್ಲ 3D ಪ್ಯಾಟರ್ನ್ ಸೆಮಿಯಲ್ಲಿ. ಇದು 3D ಪ್ಯಾಟರ್ನ್. ಹೌದು. ಓಕೆ. ನೋಡಿ ಆಮೇಲೆ ಇವಾಗ ತಾನೇ ಬಂದಿದೆ ನೋಡಿ ಸರ್. ಇದು ಇವಾಗ ತಾನೇ ನಿಮ್ಗೆ ಸ್ಟಾಕ್ ಬಂದಿದೆ ನೋಡಿ, ತೋರಿಸ್ತೀನಿ ನೋಡಿ ನಿಮ್ಗೆ. ನೆಕ್ಸ್ಟ್ ಲೆವೆಲ್ ಇದೆಲ್ಲ ಹೊಸ ಸ್ಟಾಕ್ ಬರ್ತಾನೆ ಇರುತ್ತೆ ಸರ್. ಹೊಸ ಸ್ಟಾಕ್ ಬರ್ತಾ ಇರ್ತಾವ. ಅಪ್ಗ್ರೇಡ್ ಆಗ್ತಾ ಇದ್ರ ಫುಲ್ ಸರ್. ಅಪ್ಗ್ರೇಡ್ ಆಗ್ತಾನೆ ಇರ್ಬೇಕು ಸರ್. ಇವತ್ತಿನ ಕಾಲದಲ್ಲಿ ನಾವು ಅಪ್ಗ್ರೇಡ್ ಆಗಿಲ್ಲ ಅಂತಂದ್ರೆ ಏನು ಯೋಚಿತ ಸರ್. ನೋಡಿ ಇದು ಹೊಸ ಸ್ಟಾಕ್. ಇದು ನೋಡಿ ಫ್ರೆಶ್ ಆಗಿ ಯಾವ ತರ ಇದೆ ನೋಡಿ ಸರ್. ಇದು ನೋಡಿ, ಇದು ಈ ಡಿಸೈನೇ ಯಾರು ಮಾಡಿರಲ್ಲ ನೋಡಿ. ಆನೆ ನೋಡಿ, ಅಂಬಾರಿ ಹೊತ್ತು ಆನೆ ತರ ಇಲ್ಲ ಆತರ ನೋಡಿ. ಇದು ನೋಡಿ, ಇದು ಬೆಂಟೆಕ್ಸ್. ಇದು ನೋಡಿ ಚಿಲ್ಲಿ ರೆಡ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಚಂದವಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ. ಅಂದ್ರೆ ಇವಾಗ ಯಾರು ಯೂಸ್ ಗಳಿದ್ರಲ್ಲ ಅದ ಕಾಣುವಂತ ಕ್ರೇಜಿ ಆಗಿರುತ್ತೆ ಇದಂತೂ. ಸೊ ಈ ತರ ಹೊಸ ಸ್ಟಾಕ್ ಬರ್ತಾನೆ ಇರುತ್ತೆ. ಸೊ ಅದನ್ನ ಮೀರಿ ಹೇಳೋದಾದ್ರೆ ನೋಡಿ ನಮ್ಮ ಹತ್ರ ನೋಡಿ ಸರ್, ಬನ್ನಿ. ಓಕೆ. ನೋಡಿ ನಮ್ಮ ಹತ್ರ ಈ ತರ ನಾವು ಡೈಯಿಂಗ್ ಆಗಿ ಅನ್ಫಿನಿಶ್ ಸಾರೀಸ್ ರೆಡಿಯಾಗಿ ಮಡಗಿರ್ತೀವಿ. ಯಾಕೆ ಈ ತರ ರೆಡಿಯಾಗಿ ಮಡಗಿರ್ತೀವಿ ಅಂದ್ರೆ ಈ ಅಂಗಡಿಯವರಿಗೆ ಫ್ರೆಶ್ನೆಸ್ ಕೇಳ್ತಾರೆ. ಸೊ ನಮ್ಮ ಹತ್ರ ಯಾವಾಗ ಫ್ರೆಶ್ ಸ್ಟಾಕ್ಸ್ ಇರುತ್ತೆ. ಸೊ ಇದನ್ನ ಇಮಿಡಿಯೇಟ್ ಆಗಿ ಕಲರ್ ಸೆಲೆಕ್ಷನ್ ಹಿಂಗೆ ಅನ್ಫಿನಿಶ್ಡ್ ಫೋಟೋಸ್ ಕಳಿಸ್ತೀವಿ. ಅವ್ರು ನಮ್ಮ ಹತ್ರ ಸೆಲೆಕ್ಷನ್ ಮಾಡ್ತಾರೆ. ಇದನ್ನ ಫಿನಿಶ್ ಮಾಡ್ಬಿಟ್ಟು ಕಳಿಸ್ತಾ ಇರೋದು ಅಷ್ಟೇ ಸಿಂಪಲ್. ಸೊ ಜನರಿಗೆ ಏನಾಗುತ್ತೆ, ಜನರಿಗೂ ಫ್ರೆಶ್ ಸ್ಟಾಕ್ ಸಿಗುತ್ತೆ. ಸೊ ಇದು ಡೈಯಿಂಗ್ ಆಗಿದ್ರೆ ನೋಡಿ, ಇದೆಲ್ಲ ನಿಮಗೆ ಕೋರ ಅಂದ್ರೆ ಇವಾಗ ಹೆಂಗೆ ಅಕ್ಕಿ ನಾವು ಒಂದು ಪ್ರಾವಿಷನ್ ಸ್ಟೋರ್ ಇಂದ ತಂದು ಅದನ್ನ ಬಿಸಿನೀರಲ್ಲಿ ಹಾಕಿ ನಾವು ಬೇಯಿಸ್ತೀವಿ. ಇದನ್ನು ಅದೇ ಪ್ರೊಸೆಸ್. ಇದನ್ನು ಬಿಸಿನೀರಲ್ಲಿ ಹಾಕಿ ಬೇಯಿಸಿ 5 ರಿಂದ 6 ಗಂಟೆ ಬೇಯಿಸಿ ಅದನ್ನ ಆಮೇಲೆ ಒಣಗ ಹಾಕಿ ಆಮೇಲೆ ಅದನ್ನ ತಿರ ಕಲರ್ ಮಾಡಿ ಆಮೇಲೆ ಫಿನಿಶಿಂಗ್ ಪ್ರೊಸೆಸ್ ಮಾಡೋದು. ನೀವು ನೋಡ್ಬೋದು ಎಷ್ಟು ಕೋರ ಸರ್. ನೋಡಿ ಎಷ್ಟು ಕೋರ ಸೀರೆ ಇದೆ ಅಂದ್ರೆ ನೋಡಿ ಸರ್. ಅದು ಬ್ಲೀಚ್ ಆದ್ರೆ ನೋಡಿ ಸರ್ ಹಿಂಗಿರುತ್ತೆ ನೋಡಿ. ಆ ಬ್ಲೀಚ್ ಆದ್ರೆ ಮೈಸೂರು ಸಿಲ್ಕ್ ಕೋರ ಇಂದ ಬ್ಲೀಚ್ ಆದ್ರೆ ನೋಡಿ ಈ ತರ ಇರುತ್ತೆ. ನಾವು ಒಂದೊಂದು ಮೈನ್ಯೂಟ್ ಡೀಟೇಲ್ಸ್ ನಾವು ಫಾಲೋ ಮಾಡ್ತೀವಿ. ಇದನ್ನ ಬ್ಲೀಚ್ ಮಾಡಿಸಿ ಇದನ್ನ ಯಾವ ಕಲರ್ ಪ್ಯಾಟರ್ನ್ ಮಾಡೋದು, ಯಾವ ಕಲರ್ ಪ್ಯಾಟರ್ನ್ ಮಾಡಿದ್ರೆ ನಮ್ ಜನರಿಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಪ್ರತಿದಿನ ನಾವು ರಾತ್ರಿ ಚಿಂತೆ ಮಾಡಿ ಕಲರ್ ಲಿಸ್ಟ್ ಬರ್ದಿ ಅದನ್ನ ಕಲರ್ ಲಿಸ್ಟ್ ಡೈಯರ್ಸ್ ಕೊಟ್ಟು ಕಲರ್ ಲಿಸ್ಟ್ ನಾವು ಮಾಡಿಸಿ ಅದನ್ನ ನಾವು ಮಾರೋದು ಸರ್. ಓಕೆ ಸರ್. ಇವೆಲ್ಲ ಸ್ಟಾಕ್ ಇಲ್ಲ ಸರ್. ಇವೆಲ್ಲ ಸ್ಟಾಕ್ ಸರ್. ಇನ್ನ ಗೋಡೌನ್ ಕೆಳಗಡೆ ಇದೆ, ಇನ್ನ ಬೇರೆ ಕಡೆ ಗೋಡೌನ್ ಇದೆ. ಎನಿ ಟೈಮ್ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಸರ್. ಅದೇ ನಾನು ಏಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕ ಜನತೆಗೆ, ತಾವೇನಾದ್ರೂ ಮನೇಲಿ ಮಾರಾಟ ಮಾಡ್ತಾ ಇದ್ದೀರಾ ಅಥವಾ ತಮ್ದೇನಾದ್ರು ಅಂಗಡಿ ಇದೆಯಾ, ಚಿಕ್ಕ ಅಂಗಡಿ ಆಗಿರ್ಬೋದು ದೊಡ್ಡ ಅಂಗಡಿ ಆಗಿರ್ಬೋದು, ವ್ಯಾಪಾರ ಮಾಡಕ್ಕೆ ನುಗ್ಲಿಲ್ಲ. ಆಕಾಶ ನೋಡೋಕೆ ದೊಡ್ಡವ್ರು ಹೇಳ್ತಾರೆ, ಆಕಾಶ ನೋಡೋಕೆ ನುಗ್ಲೇನಿಕ್ಕೆ ಅಂತ. ಹಾಗೆ ತಾವೆಲ್ಲಾರು ಯಾರೇ ವ್ಯಾಪಾರಸ್ಥಿರ್ಬೋದು, ಆನ್ಲೈನ್ ವ್ಯಾಪಾರಸ್ಥಿರ್ಬೋದು ಅಥವಾ ಯಾವುದೇ ರೀತಿ ವ್ಯಾಪಾರಸ್ಥಿರ್ಬೋದು, ಸೀರೆ ವ್ಯಾಪಾರಸ್ಥರಲ್ಲಿ ನೀವೆಲ್ಲರೂ ಬಂದು ಸುಲಕ್ಷ್ಮಿ ಸಿಲ್ಕ್ಸ್ ಕಮ್ಮನಪೇಟೆ ಆಫೀಸ್ಗೆ ಭೇಟಿ ನೀಡಿ ತಮಗೆ ಬೇಕಾಗಿರೋ ನೆಚ್ಚಿನ ಸೀರೆ, ಪ್ರೀತಿಯ ಸೀರೆ ಮತ್ತೆ ತಾವು ಮಾರಾಟ ಮಾಡುವಂತ ಸೀರೆ ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹೇಳ್ತಾ ಇದೀನಿ, ಮ್ಯಾನುಫ್ಯಾಕ್ಚರ್ ಇವರೇ. ನೀವು ಅಲ್ಲಿ ಮ್ಯಾನುಫ್ಯಾಕ್ಚರ್ ಯಾವ ತರ ಅದನ್ನ ನೇಯ್ತಾರೆ ಅಂತ ನೋಡ್ಕೊಂಡ್ ಬಂದೇ ತಗೋಬೇಡಿ. ಹೌದು, ಇನ್ನು ಸಿಂಪಲ್ ಇದು.